ಅಷ್ಟೆಲ್ಲ ಗೊತ್ತಿದೆ, ಮೇಲ್ನೋಟಕ್ಕೆ ಅಲ್ಲಿ ಭ್ರಷ್ಟಾಚಾರ ನಡೀತಿದೆ ಅಂತ ಗೊತ್ತು, ಅಕ್ರಮ ರೆಸಾರ್ಟ್ ಇದೆ ಅಂತ ಗೊತ್ತು, ಬಟ್ ಯಾರು ಟಚ್ ಮಾಡಕ್ಕಾಗಲ್ವ ಸರ್ ಅದನ್ನ? ಎಲ್ಲ ನಿಮ್ಗೆ ಅವರೇ ಮಿನಿಸ್ಟರ್ಗಳ ಕಡೆಯವರು, ಎಮ್ ಎಲ್ ಎ ಕಡೆಯವರು ಇವರೇ ಕಟ್ಟಿರೋಂಥದ್ದು. ಇಲ್ಲಿ ಅರಣ್ಯ ಇಲಾಖೆಯವರು, ಕಂದಾಯ ಇಲಾಖೆಯವರು ಮತ್ತೆ ನೀರಾವರಿ ಇಲಾಖೆಯವರು 3 ಜನ ಗಾಢ ನಿದ್ರೆಯಲ್ಲಿ ಅವರೇ ಸರ್. ರೆಸಾರ್ಟ್ಗಳು ಮಾಲೀಕರುಗಳಿರ್ತಾರೋ ಅವರಿಂದ ಕಪ್ಪ ಕಾಣಿಕೆ ತಗೊಂಡು ಸೈಲೆಂಟ್ ಆಗವ್ರೆ ಅಂತ ಸರ್. ಅಂದ್ರೆ ಈಗ ಪ್ರಮುಖವಾಗಿ ಈಗ MLA-ಗಳಿಗೂ ಕೂಡ ಗೊತ್ತಿದೆ, CM ಅವ್ರಿಗೂ ಕೂಡ ಗೊತ್ತಿದೆ, ಸಚಿವರುಗಳಿಗೂ ಕೂಡ ಗೊತ್ತಿದೆ. ಜನರಿಗಿಂತ ದೊಡ್ಡವರು ಸರ್ ಎಲ್ರು. ಬರೀ CM ಅಲ್ಲ ಸರ್ ಇದು. ನಾನು ಇದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಗೂ ಒಂದು ಅರ್ಜಿ ಹಾಕಿದ್ದೀನಿ, CMಗೂ ಹಾಕಿದ್ದೀನಿ, DCMಗೂ ಹಾಕಿದ್ದೀನಿ, ಲೋಕಾಯುಕ್ತಗೂ ಹಾಕಿದ್ದೀನಿ. ಜಮೀರ್ ಅಹಮದ್ ಅವ್ರ ಜೊತೆ ಕೆಲಸ ಮಾಡೋ ಅಂತ ಅವ್ರ PA ಅವ್ರ ಡ್ರೈವರ್ಗಳು ರೆಸಾರ್ಟ್ಗಳನ್ನ ನಡೆಸ್ತವ್ರೆ. DK ಶಿವಕುಮಾರ್ ಅವರ ಅಳಿಯನ ಹೆಸರಲ್ಲಿ ಅಲ್ಲಿ ರೆಸಾರ್ಟ್ ಇರೋಂಥದ್ದು, ಸಂದೇಶ್ ನಾಗರಾಜ್ ಅವ್ರ ಹೆಸರಲ್ಲಿ ರೆಸಾರ್ಟ್ ಇರೋಂಥದ್ದು. ನಾವೆಲ್ಲ ವಿದ್ಯಾವಂತರಲ್ವಾ ಸರ್, ವಕೀಲರು. ನಾನು ವಕೀಲರ ಸಂಘಕ್ಕೆ ಹೋಗ್ಬಿಟ್ಟು ರಿಕ್ವಿಷನ್ ಕೊಟ್ಟೆ, HD ಕೋಟೆ ಉಳಿಸೋದಕ್ಕೋಸ್ಕರ ಸಪೋರ್ಟ್ ಮಾಡಿ. ಎಲ್ಲರೂ ನಿಮ್ಗೆ ವೈಯಕ್ತಿಕವಾಗಿ ಸಪೋರ್ಟ್ ಮಾಡ್ತೀನಿ ಅಂತ ಅಂದ್ರು ಹೊರತು ಯಾರು ವಕೀಲರುಗಳು ಸಹ ಬಂದು ನನಗೆ ಸಪೋರ್ಟ್ ಮಾಡಲಿಲ್ಲ. ನಾನು ಇನ್ನೂ ಬಾಡಿಗೆ ಮನೆಯಲ್ಲಿ ಇದ್ದೀನಿ. ನನಗೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ನ ನೀವು ನೋಡ್ಬೋದು. ಯಾರಾದರೂ ಏನಾದ್ರು ₹1 ಪ್ರೂಫ್ ತೋರಿಸ್ಬಿಟ್ರೆ ಅವ್ರು ಹೇಳ್ದಂಗೆ ಕೇಳ್ತೀನಿ ಸರ್. ಇವತ್ತೇನೇ ಕರಿಕೋಟ್ ಬಿಚ್ಚಾಕ್ಬಿಟ್ಟು ಅವ್ರ ಮನೆಗೆ ಜೀತು ಕೊಟ್ಟೋಗ್ಬಿಡ್ತೀನಿ. ಹಾಯ್, ಹಲೋ, ನಮಸ್ಕಾರ. ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ನಿಮ್ಮ ಸುರೇಶ. ಸಾಕಷ್ಟು ಕಾರ್ಯಕ್ರಮಗಳನ್ನ ನೋಡಿದ್ರಿ. ಇವತ್ತು ಒಂದು ತುಂಬಾ ಮೌಲ್ಯಯುತವಾದಂತ ಕಾರ್ಯಕ್ರಮ ಇದಾಗಿರುತ್ತೆ. ಯಾಕೆ ಅಂತಂದ್ರೆ ಒಂದು ದೊಡ್ಡ ಮಟ್ಟದ ಹೋರಾಟ ಈಗಾಗಲೇ ನಡೀತಾ ಇದೆ. ಅದು ಎಷ್ಟು ಮಟ್ಟಿಗೆ ಅಂತಂದ್ರೆ ನಮ್ಮ ಪರಿಸರ, ನಮ್ಮ ಕಾಡು, ನಮ್ಮ ವನ್ಯ ಜೀವಿಗಳು ಅವೆಲ್ಲವನ್ನು ಕೂಡ ಉಳಿಸುವ ನಿಟ್ಟಿನಲ್ಲಿ ನಡೀತಿರುವಂತಹ ಹೋರಾಟ. ಈ ಹೋರಾಟಕ್ಕೆ ಮುನ್ನೆಲೆಗೆ ತಂದಿರುವಂತ ಸಾಕಷ್ಟು ನಾಯಕರು, ಮುಖಂಡರುಗಳು, ಜೊತೆಗೆ ನ್ಯಾಯವಾದಿಗಳು ಕೂಡ ಇದ್ದಾರೆ. ಸೊ ಅದರಲ್ಲಿ ಪ್ರಮುಖರಾಗಿರುವಂತ ನ್ಯಾಯವಾದಿಗಳು ರವಿಕುಮಾರ್ ಸರ್ ಈಗ ನಮ್ ಜೊತೆ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಮೊದಲಿಗೆ ಸ್ವಾಗತವನ್ನ ಕೊಡ್ತೇನೆ ಸರ್. ಕಾರ್ಯಕ್ರಮಕ್ಕೆ ನಮಸ್ಕಾರ ಸರ್. ನಮಸ್ತೆ ಸರ್. ಹೇಗಿದೆ ಸರ್ ಹೋರಾಟ, ಕಿಚ್ಚು? ನಡೀತಾ ಇದೆ ಸರ್. ಸಖತ್ ಏಳು ಬೀಳುಗಳನ್ನ ಕಾಣ್ತಾ ಇದೀವಿ ಸರ್. ಅದರಲ್ಲಿ ಏನಿಲ್ಲ, ಚೆನ್ನಾಗಿ ಈ ಹಂತನೇ ಇತ್ತು ಅಂತ ಅಂದ್ರೆ ನಾವು ನಮ್ಮ ಏನು ಲಾಜಿಕಲ್ ಎಂಡ್ನ ಟಚ್ ಮಾಡ್ತೀವಿ, ನಮ್ಮ ಗೋಲ್ನ ರೀಚ್ ಮಾಡ್ತೀವಿ ಸರ್. ಈ ಭ್ರಷ್ಟ ವ್ಯವಸ್ಥೆ ಒಳಗಡೆ ಇಷ್ಟರ ಮಟ್ಟಿಗೆ ಪೈಪೋಟಿ ಮಾಡ್ತಿದ್ದೀವಲ್ಲ, ಇದೊಂದು ದುರಂತ ಸರ್. ನಮ್ಮ ಹಕ್ಕನ್ನ ಪಡ್ಕೊಳ್ಳೋದಕ್ಕೆ, ನಮ್ಮ ಡಿಮ್ಯಾಂಡ್ನ ಪಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಹೋರಾಟ ಮಾಡ್ಬೇಕಾ ಅಂತ ಅನಿಸ್ತಾ ಐತೆ ಸರ್ ಈ ವ್ಯವಸ್ಥೆ. ಸರ್, ಹೇಗ್ ಬಂದ್ರಿ ಈ ಒಂದು ಹೋರಾಟಕ್ಕೆ? ಹೇಗ್ ಬಂದ್ರಿ? ಯಾಕೆಂದ್ರೆ ಇದು ಸೇವ್ ಕಬಿನಿ ಅನ್ನೋದು ಈಗಲಿಂದ ಸಾಕಷ್ಟು ಹಿಂದಿನಿಂದಲೂ ಕೂಡ ಬರ್ತಾ ಇರೋಂಥ ಒಂದು ಪ್ರೊಸೆಸ್. ಅದ್ರಲ್ಲಿ ನೀವು ಕೂಡ ಜಾಯ್ನ್ ಆಗ್ತೀರಾ. ಏನಾಗಿದೆ ಸರ್ ಪ್ರಮುಖವಾಗಿ ಆ ಒಂದು ಭಾಗದಲ್ಲಿ, ಕಬಿನಿ ಭಾಗದಲ್ಲಿ ಏನಾಗಿದೆ ಸರ್? ಅಲ್ಲಿ ನನ್ನದೊಂದು ಸಣ್ಣ ಕೃಷಿ ಭೂಮಿ ಐತೆ ಸರ್. ಅಲ್ಲಿ ಪ್ರತಿ ಟೈಮಲ್ಲೂ ಆನೆಗಳು ಬಂದು ಹಾವಳಿ ಮಾಡೋಂಥದ್ದು, ಮತ್ತೆ ಹುಲಿ ಚಿರತೆಗಳು ಬರೋಂಥದ್ದು. ಅಲ್ಲಿ ಯಾರು ಲೇಬರ್ಗಳು ಉಳಿತಾ ಇರಲಿಲ್ಲ. ಈ ಆನೆ ಬೆಳೆ ನಷ್ಟ ಮಾಡ್ತು ಅಂತ ಅಂದರೆ ಅರಣ್ಯ ಇಲಾಖೆಯವರು ಏನು ಪರಿಹಾರ ಕೊಡ್ತಾ ಇರಲಿಲ್ಲ. ಇದು ಏನಿರ್ಬೋದು ಅಂತ ಅಂದ್ಬಿಟ್ಟು ದಿನ ಕಳ್ದಂಗೆ ನಾವು ಇದ್ರ ಬಗ್ಗೆ ವಿಚಾರಿಸಲಾಗಿ ಇಲ್ಲಿ ನಮಗೆ ಗೊತ್ತಾಯ್ತಿದ್ದು, ಇಲ್ಲಿ ಅರಣ್ಯ ಇಲಾಖೆಯವ್ರದ್ದು ದಿವ್ಯ ನಿರ್ಲಕ್ಷ್ಯ ತನದ ಸರ್. ಏನು ರೈತನಿಗೆ ಅಲ್ಲಿ ಜಾನುವಾರುಗಳಿಗೆ ಜೀವಕ್ಕೆ ಹಾನಿ ಆದ್ರೂ ಏನು ಬೆಲೆ ಇಲ್ಲ, ಅಲ್ಲಿ ಬೆಳೆ ಹಾನಿ ಆದ್ರೂ ಏನು ಬೆಳೆ ಇಲ್ಲ. ಹಿಂಗೆ ಫಾರೆಸ್ಟ್ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ, ಸ್ಥಳೀಯ ರೈತರ ಹತ್ರ ಚರ್ಚೆ ಮಾಡಿದಾಗ ನನಗೆ ತಿಳಿದು ಬಂದಿದ್ದೇನಪ್ಪ ಅಂತ ಅಂದರೆ, ಈ ಅಲ್ಲಿ ಅಕ್ರಮ ಕಟ್ಟಡಗಳ ನಿರ್ಮಾಣ ಆಯ್ತಿರೋದು, ಪರಿಸರ ಸೂಕ್ಷ್ಮ ವಲಯ ಅಂತ ಹೇಳ್ತೀವಿ, ಏನು ಎಕೋಸೆನ್ಸಿಟಿವ್ ಝೋನ್ ಅಂತ ಹೇಳ್ತೀವಿ, ಬಫರ್ ಝೋನ್ ಅಂತ ಹೇಳ್ತೀವಿ, ಇಲ್ಲೆಲ್ಲ ವ್ಯಾಪಕವಾಗಿ ಅಕ್ರಮವಾಗಿ ನಡೀತಾ ಇರೋಂಥ ಈ ಲಾಡ್ಜ್ಗಳು, ಕ್ಲಬ್ಬು, ಬಾರು ಮತ್ತು ಏನು ಹೆವಿ ಕನ್ಸ್ಟ್ರಕ್ಷನ್ ಏನು ಮಾಡಿರ್ತಾರೋ ಇದರಿಂದ ಕಾಡು ಪ್ರಾಣಿಗಳ ಚಲನವಲನಕ್ಕೆ ತೊಂದರೆ ಆಗಿರೋದು ಅಲ್ಲದೆ ಕಬಿನಿ ಹಿನ್ನೀರಿನ ಹರಿವು ಸಹ ವ್ಯತ್ಯಾಸ ಆಗಿರೋ ಕಾರಣ ಈ ರೀತಿಯೆಲ್ಲ ಕಾಡು ಪ್ರಾಣಿಗಳು ಹೊರಗಡೆ ಬರ್ತವೆ. ರೈತರು ಜಾನುವಾರು ಬೆಳೆಗಳಿಗೆ ನಷ್ಟ ಆಯ್ತಾಯ್ತು ಅಂತ ತಿಳಿದು ಬಂತು ಸರ್. ಆಮೇಲೆ ಹೆಜ್ಜೆಯಾಗಿ ಈಗ ನಿಮಗೆ ಗೊತ್ತು ಈಗ ಯಾವ ರೂಪ ಪಡ್ಕೊಂಡೈತೆ ಅಂತ. ಇಲ್ಲಿ ಅರಣ್ಯ ಇಲಾಖೆಯವರು, ಕಂದಾಯ ಇಲಾಖೆಯವರು ಮತ್ತು ನೀರಾವರಿ ಇಲಾಖೆಯವರು 3 ಜನ ಗಾಢ ನಿದ್ರೆಯಲ್ಲಿ ಅವರೇ ಸರ್. ಅವ್ರು ಏನು ಆ ರೆಸಾರ್ಟ್ಗಳು ಮಾಲೀಕರುಗಳಿರ್ತಾರೋ ಅವರಿಂದ ಕಪ್ಪ ಕಾಣಿಕೆ ತಗೊಂಡು ಸೈಲೆಂಟ್ ಆಗವ್ರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈವನ್ ಅಲ್ಲಿರೋ ಲೋಕಲ್ MLA ಆಗಿರಬಹುದು, ಅಲ್ಲಿ ಸಂಸದ ಆಗಿರ್ಬೋದು, ಯಾವುದೇ ರೀತಿ ಕ್ರಮ ತಗೊಳ್ತಾ ಇಲ್ಲ. ಅವರು ಜನಗಳ ಜೀವಕ್ಕೆ ಬೆಲೆನೇ ಇಲ್ಲ, ಹಂಗೆ ನಡ್ಕೊಂತವ್ರೆ ಸರ್. ಇದು ಈಗ ಮೊಳಕೆ ಹಂತದಲ್ಲಿ ಐತೆ ಸರ್. ಈಗ ಚಿವುಟದೇ ಇದ್ರೆ ಇದು ಮುಂದೆ ಬ್ರಹ್ಮಾಂಡವಾಗಿ ಬೆಳೀತದೆ. ಆಗ ನಾವು ಕಾಡನ್ನ ಕಳ್ಕೊಂಡಿರ್ತೀವಿ ಆ ಟೈಮಲ್ಲಿ. ಆಗೇನು ಮಾಡೋಕ್ಕಾಗಲ್ಲ. ಈಗ ನಾವು ನೋಡ್ತಾ ಇದ್ದೀವಿ ಸರ್, ಬಾಂದ್ರಾ ಆಗಿರ್ಬೋದು, ಗೋವಾ ಆಗಿರ್ಬೋದು, ದಾಂಡೇಲಿ ಸುತ್ತಮುತ್ತ ಇರೋ ರೆಸಾರ್ಟ್ಗಳಾಗಿರ್ಬೋದು, ಈಗ ಅವನ್ನೆಲ್ಲ ಖಾಲಿ ಮಾಡಿಸೋದು ಅಷ್ಟು ಸುಲಭ ಅಲ್ಲ ಸರ್. ಈಗ ನಮ್ಮಲ್ಲಿರೋ ಅಷ್ಟು ಪ್ರಾಕೃತಿಕ
ಶ್ರೀಮಂತಿಕೆ ಇಡೀ ದಕ್ಷಿಣ ಭಾರತದಲ್ಲೇ ಎಲ್ಲೂ ಇಲ್ಲ. ಅದು ಕಾಜಿರಂಗ ತಡೋಬ ಬಿಟ್ಬಿಡಿ, ಇಲ್ಲಿ ನಮ್ಮಲ್ಲಿ ನಾಗರೋಳೆ, ಬಂಡೀಪುರ ಏನು ನ್ಯಾಷನಲ್ ಫಾರೆಸ್ಟ್ಗಳಿದಾವೆ ಎರಡೂ ಮೈಸೂರು ಜಿಲ್ಲೆ ಹೊಂದ್ಕೊಂಡಂಗೆ ಇರೋಂಥದ್ದು. ಜೊತೆಗೆ ಸರ್ ಇಲ್ಲಿ 4 ಡ್ಯಾಮ್ ಇರೋಂಥದ್ದು. ನೀವು ಹೆಬ್ಬಾಳ ಡ್ಯಾಮ್ ಆಗಿರ್ಬೋದು, ನುಗು ಡ್ಯಾಮ್ ಆಗಿರ್ಬೋದು, ತಾರ್ಕಾ ಡ್ಯಾಮ್ ಆಗಿರ್ಬೋದು, ಕಬಿನಿ ಡ್ಯಾಮ್ ಆಗಿರ್ಬೋದು. ಈ ರೀತಿ 4 ಡ್ಯಾಮ್ಗಳು, 2 ನ್ಯಾಷನಲ್ ಪಾರ್ಕು, 2,500ಕ್ಕೂ ಹೆಚ್ಚು ವೈವಿಧ್ಯಮಯ ಜೀವರಾಶಿಗೆ ಆಶ್ರಯ ತಾಣ ಆಗಿರೋಂಥದ್ದು ಈ ನಮ್ಮ HD ಕೋಟೆ ಸರ್ಗೂರು ಭಾಗ ಸರ್. ಇದನ್ನು ಉಳಿಸ್ಕೊಳ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ನಾವು ಸಾಂವಿಧಾನಿಕ ಹಕ್ಕುಗಳ ಬಗ್ಗೆ ಮಾತಾಡ್ತೀವಿ. ಸಾಂವಿಧಾನಿಕ ಹಕ್ಕು ಮಾತಾಡೋನು ಮುಂಚೆ ನಾನು ಕರ್ತವ್ಯನ ನಿಭಾಯಿಸ್ತೀನ ಅಂತ ತಿಳ್ಕೊಳ್ಬೇಕು ಸರ್. ಆರ್ಟಿಕಲ್ 51 ಏನು ಹೇಳ್ತದೆ? ನೇಚರ್ನ ಪ್ರೊಟೆಕ್ಟ್ ಮಾಡಬೇಕು, ಎನ್ವೈರನ್ಮೆಂಟನ್ನು ರಕ್ಷಣೆ ಮಾಡ್ಬೇಕಂತ ಹೇಳ್ತದೆ. ಸೊ ಆ ದೃಷ್ಟಿಯಿಂದ ನಾನು ನನ್ನ ಸಂವಿಧಾನಿಕ ಕರ್ತವ್ಯ ನಿಭಾಯಿಸ್ತಾ ಇದ್ದೀನಿ. ಈ ಎಮ್ಮೆ ಚರ್ಮದ ಅಧಿಕಾರಿಗಳು ಇಷ್ಟೊಂದು ಗಾಢ ನಿದ್ರೆಯಲ್ಲಿರೋದ್ರಿಂದ ಅವ್ರಿಗೆ ಬಡ್ದೆಪ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ತಮ್ಮ ಮಾಧ್ಯಮಕ್ಕೂ ಇದೇ ಕೇಳ್ಕೊಳ್ಳೋದು, ಅವ್ರಿಗೆಲ್ಲ ಎಚ್ಚರಿಸಿ ಸರ್. ಈಗಿಲ್ಲ ಅಂತ ಅಂದರೆ ನಮ್ಮ ಮುಂದೆ ನಮ್ಮ ಮಕ್ಳುಗಳು ಕಾಡು ಪ್ರಾಣಿಗಳನ್ನ ಪುಸ್ತಕದಲ್ಲಿ ನೋಡ್ಬೇಕಾದಂಥ ದುರಂತ ಬರೋಂಥ ದಿನ ದೂರ ಇಲ್ಲ ಸರ್. CM ಅವರ ಗಮನಕ್ಕೆ ಈ ವಿಚಾರ ಹೋಗಿದೆಯಾ ಸರ್? ಸರ್ ಬರೀ CM ಅಲ್ಲ ಸರ್ ಇದು. ನಾನು ಇದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಗೂ ಒಂದು ಅರ್ಜಿ ಹಾಕಿದ್ದೀನಿ, CMಗೂ ಹಾಕಿದ್ದೀನಿ, DCMಗೂ ಹಾಕಿದ್ದೀನಿ, ಲೋಕಾಯುಕ್ತಗೂ ಹಾಕಿದ್ದೀನಿ. ಎಲ್ಲ ಡಿಪಾರ್ಟ್ಮೆಂಟಲ್ಲಿ, ಟೂರಿಸಂ ಡಿಪಾರ್ಟ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟು, ಈ ಏನು ರೆವೆನ್ಯೂ ಡಿಪಾರ್ಟ್ಮೆಂಟು, ಫಾರೆಸ್ಟ್ ಡಿಪಾರ್ಟ್ಮೆಂಟು, ಎಲ್ಲ ಸೆಕ್ರೆಟರಿಯೇಟ್ಗಳಿಗೂ ಸಹ ನಾನು ಆಲ್ರೆಡಿ ಮೆಮೊರಾಂಡಮ್ ಕೊಟ್ಟಿದ್ದೀನಿ ಸರ್. ಇನ್ನೂ ಅವ್ರು ಎನ್ಕ್ವೈರಿ ಮಾಡ್ತೀನಿ ಅಂತ ಅವರೇ ಹೊರತು ಯಾವುದೇ ರೀತಿ ಇನ್ನೂ ರಿಪೋರ್ಟ್ಗಳನ್ನ ಅವರು ಪ್ರಿಪೇರ್ ಮಾಡಿಲ್ಲ ಸರ್. ಸುಮ್ಮನೆ ಮಾಧ್ಯಮದ ಮುಂದೆ ಸುಳ್ಳು ಹೇಳೋಂಥದ್ದು ಸರ್. ಆ ಲೋಕಲ್ ಮಿನಿಸ್ಟ್ರುಗಳಾಗಿರ್ಬೋದು, ಆ ಲೋಕಲ್ ಏನು MLA ಆಗಿರ್ಬೋದು, ಆಫೀಸರ್ಸ್ ಆಗಿರ್ಬೋದು, ಎಲ್ಲ ದಿಕ್ತಪ್ಸ ಅಂತ ಪ್ರಯತ್ನ ಮಾಡ್ತಾವ್ರೆ ಸರ್ ಅಲ್ಲಿ. ಸರ್ ಅಂದ್ರೆ ಈಗ ಅಷ್ಟೆಲ್ಲ ಗೊತ್ತಿದೆ, ಮೇಲ್ನೋಟಕ್ಕೆ ಭ್ರಷ್ಟಾಚಾರ ನಡೀತಿದೆ ಅಂತ ಗೊತ್ತು, ಅಕ್ರಮ ರೆಸಾರ್ಟ್ ಇದೆ ಅಂತ ಗೊತ್ತು, ಬಟ್ ಯಾರು ಟಚ್ ಮಾಡಕ್ಕಾಗಲ್ವ ಸರ್ ಅದನ್ನ? ಯಾಕೆಂದ್ರೆ ಹಿಂದೆ ನಾವು ನೋಡಿದಂತ ಸಾಕಷ್ಟು ಸಂದರ್ಭಗಳಲ್ಲಿ ಅಕ್ರಮ ಅಂತ ಗೊತ್ತಾಯ್ತು ಅಂದಾಗ DC ಇಂದ ಹಿಡಿದು ಸರ್ಕಾರದ ಕಾರ್ಯದರ್ಶಿ ಏನಿದೆ ಅವರೇ ಕೂಡ ಬಂದು ಅಕ್ರಮ ಅಂತ ಗೊತ್ತಾದ್ಮೇಲೆ ಅದನ್ನ ಕೆಡವಾಕಿರುವಂತ ಸಾಕಷ್ಟು ಸಂಗತಿಗಳಿದೆ. ಬಟ್ ಇಲ್ಲಿ ಅಕ್ರಮ ಅಂತ ಗೊತ್ತಿದ್ದು ಕೂಡ ಯಾಕೆ ಅದನ್ನ ಮುಂದಾಗ್ತಿಲ್ಲ ಅಂತೇಳಿ ಸರ್. ನೋಡಿ, ಅಲ್ಲಿ ಏನು ಅಂತ ಅಂದ್ರೆ ಯಾರು ಬಂಡವಾಳ ಹಾಕೋರಲ್ವಾ ಅವರೆಲ್ಲ ಹೈ ಪ್ರೊಫೈಲ್ ಜನಗಳು ಸರ್. ಅವ್ರನ್ನ ಒಂದು ಲೆಕ್ಕದಲ್ಲಿ ನೀವು ವೈಟ್ ಕಲರ್ ಕ್ರಿಮಿನಲ್ ಅಂತ ಆದ್ರೂ ಏನು ತಪ್ಪಾಗೋದಿಲ್ಲ. ಆ ಮಟ್ಟಕ್ಕೆ ಅವರು ಅಲ್ಲಿ ಲಾಬಿ ನಡೆಸ್ತಾ ಇರೋಂಥದ್ದು. ಒಂದೊಂದು ಬಿಲ್ಡಿಂಗು ಸರ್ ಸರಿಸುಮಾರು 40 ಕೋಟಿ 50 ಕೋಟಿಗೂ ಹೆಚ್ಚು ಬೆಲೆ ಬಾಳ ಅಂತ ಬಿಲ್ಡಿಂಗ್ ಇರೋದು. ನಮ್ಮ ಮೈಸೂರು ಅರಮನೆ ಕಟ್ಟದಂಗೆ ಕಟ್ಟವ್ರೆ ಸರ್. ಅಲ್ಲಿ ಏನ ಕಾರಾಪುರ ಜಂಗಲ್ ರೆಸಾರ್ಟ್ ಐತೆ, ಅದ್ರ ಅಕ್ಕಪಕ್ಕ ಎಲ್ಲ ನೋಡ್ಬೋದು ಸರ್. ಅವ್ರ RTCಲಿ 3 ಎಕರೆ 4 ಎಕರೆ ಇತ್ತು ಅಂತ ಆದರೆ 10 ಎಕರೆ 15 ಎಕರೆ ನಾವು ಒತ್ತುವರಿ ಮಾಡ್ಕೊಂಡು ಕಟ್ಟಿರೋದು. ಎಲ್ಲ ನಿಮ್ಗೆ ಅವರೇ ಮಿನಿಸ್ಟ್ರುಗಳ ಕಡೆಯವರು, MLA ಕಡೆಯವರು ಇವರೇ ಕಟ್ಟಿರೋಂಥದ್ದು. ಈಗ ಉದಾಹರಣೆಗೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕಮಿಷನರ್ ಯಾರೋ ಮಂಜುನಾಥ್ ಅಂತ ಅವ್ರೆ, ಸತೀಶ್ ಜಾರಕಿಹೊಳಿ ಅವರ ರಿಲೇಷನ್ನು. ಅವ್ರ ಮಿಸ್ಸಸ್ ಹೆಸರಲ್ಲಿ, ಅವ್ರ ರಿಲೇಷನ್ಗಳ ಹೆಸರಲ್ಲಿ ಬಾರ್ಗಳು ಓಪನ್ ಮಾಡ್ತಾರೆ. ಇನ್ನು ಜಮೀರ್ ಅಹಮದ್ ಅವ್ರ ಜೊತೆ ಕೆಲಸ ಮಾಡೋ ಅಂತ ಅವ್ರ PA, ಅವ್ರ ಡ್ರೈವರ್ಗಳು ರೆಸಾರ್ಟ್ಗಳನ್ನ ನಡೆಸ್ತವ್ರೆ. ಇನ್ನು ನೀವು ಈ ಕಡೆಗೆ ಬರ್ತೀರಾ, ಯಾರು ನಮ್ಮ DCM DK ಶಿವಕುಮಾರ್ ಅವರ ಅಳಿಯನ ಹೆಸರಲ್ಲಿ ಅಲ್ಲಿ ರೆಸಾರ್ಟ್ ಇರೋಂಥದ್ದು. ಇನ್ನು ಈ ಸಂದೇಶ್ ನಾಗರಾಜು ಕಾಂಗ್ರೆಸ್ ಲೀಡರ್, ಅವ್ರ ಹೆಸರಲ್ಲಿ ರೆಸಾರ್ಟ್ ಇರೋಂಥದ್ದು. ವಾಟರ್ ಎಡ್ಜ್ ಅಂತ ಏನೋ ಇಟ್ಕೊಂಡವ್ರೆ. ಇವೆಲ್ಲನೂ ಸರ್ ಏನು ಒಂದು ರೆಸಾರ್ಟ್ ನಿರ್ಮಾಣ ಮಾಡಬೇಕು ಅಂತ ಅಂದರೆ ಸರ್, ಇಲ್ಲಿ ಎಕೋ ಸೆನ್ಸಿಟಿವ್ ಝೋನ್, ಏನು ಕಾಡು ಒಳಗಡೆ ಅಲ್ಲ, ಕಾಡು ಹೊರಗಡೆ ಇರೋಂಥ ಬಫರ್ ಝೋನಲ್ಲಿ 3 ಥರ ಸರ್. ನಿಮಗೆ ಅಲ್ಲಿ ಪರ್ಮಿಟೆಡ್ ಆಕ್ಟಿವಿಟಿ, ರೆಗ್ಯುಲೇಟೆಡ್ ಆಕ್ಟಿವಿಟಿ, ಪ್ರೈವೇಟೆಡ್ ಆಕ್ಟಿವಿಟಿ ಅಂತ 3 ಥರ ಡಿವೈಡ್ ಮಾಡೈತೆ ಸರ್ ಸುಪ್ರೀಂ ಕೋರ್ಟ್. ಈ ಪೈಕಿ ಪರ್ಮಿಟೆಡ್ ಏನಂತ ಅಂದರೆ ಕೃಷಿ ಚಟುವಟಿಕೆಗಳಿಗೆ ಪರ್ಮಿಷನ್ ಇರೋಂಥದ್ದು, ಅಲ್ಲಿರೋ ಲೋಕಲ್ ಜನಗಳು ವಾಸ ಮಾಡೋದಕ್ಕೆ ಪರ್ಮಿಷನ್ ಇರೋಂಥದ್ದು, ಅವ್ರ ದಿನನಿತ್ಯ ಬಳಕೆಗೆ ಏನಾದ್ರೂ ಒಂದು ಫರ್ಮ್ ಓಪನ್ ಮಾಡಿದ್ರೆ ಅದೆಲ್ಲ ಪರ್ಮಿಟೆಡ್. ಇಲ್ಲಿ ಪ್ರೈವೇಟೆಡ್ ಯಾವುದು ಅಂತ ಅಂದರೆ ಈ ಗಣಿಗಾರಿಕೆ ಇರ್ಬೋದು, ಫ್ಯಾಕ್ಟ್ರಿ ಇರ್ಬೋದು, ಇಂಡಸ್ಟ್ರಿಗಳಿರ್ಬೋದು, ಪರಿಸರಕ್ಕೆ ಮಾರಕ ಆಗುವಂತಹ ಯಾವುದೇ ಆಕ್ಟಿವಿಟಿ ಇದ್ದರೂ ಅದು ಪ್ರೈವೇಟೆಡ್. ರೆಗ್ಯುಲೇಟೆಡ್ ಯಾವುದಪ್ಪ ಅಂತ ಅಂದರೆ ಈ ಹೋಟೆಲ್ಗಳಾಗಿರ್ಬೋದು, ರೆಸಾರ್ಟ್ಗಳಾಗಿರ್ಬೋದು, ಇದು ಎಕೋ ಫ್ರೆಂಡ್ಲಿ ಆಗಿ ನೀವೇನಾದ್ರೂ ಆಕ್ಟಿವಿಟಿ ನಡೆಸ್ತು ಅಂತ ಅಂದರೆ ಅಷ್ಟಕ್ಕೆ ಮಾತ್ರನೇ ರೆಗ್ಯುಲೇಟೆಡ್ ಆಕ್ಟಿವಿಟಿಗೆ ಪರ್ಮಿಷನ್ ಇರೋಂಥದ್ದು. ಇವರು ಸರ್ ಒಂದು ರೆಸಾರ್ಟ್ನ ನಿರ್ಮಾಣ ಮಾಡೋಕ್ಕೆ ಮುಂಚೆ, ಅದು ಇಂಡಸ್ಟ್ರಿ ಕ್ಯಾಟಗರಿಗೆ ಬರ್ತದೆ ಹೋಟೆಲ್ಗಳು, ರೆಸಾರ್ಟ್ನ ನಿರ್ಮಾಣ ಮಾಡೋದಕ್ಕೂ ಮುಂಚೆ
ಬೋರ್ಡಿಂದ ವೈಲ್ಡ್ ಲೈಫ್ ಬೋರ್ಡಿಂದ ಪರ್ಮಿಷನ್ ತಗೊಳ್ಬೇಕು. ಮತ್ತು ಈ ಅರಣ್ಯ ಇಲಾಖೆ ಮತ್ತು ಈ ನೀರಾವರಿ ಇಲಾಖೆಯಿಂದ NOC ಪಡ್ಕೊಳ್ಬೇಕು ಸರ್. ಅದು ಕಾನೂನು, ಅದು ನಾನು ಹೇಳ್ತಿರೋಂಥದ್ದಲ್ಲ. ಏನಕ್ಕೋಸ್ಕರ ಅರಣ್ಯ ಇಲಾಖೆ ಮತ್ತು ನೀರಾವರಿ ಇಲಾಖೆಯಿಂದ NOC ಪಡ್ಕೊಳ್ಬೇಕಂದ್ರೆ ಅರಣ್ಯ ಇಲಾಖೆಯವರು ನಮ್ಮ ಬಫರ್ ಝೋನ್ ವ್ಯಾಪ್ತಿ ಒಳಗಡೆ ಇದು ಬರ್ತದೋ ಬರಲ್ವೋ, ಬಂದರೆ ಇವ್ರಿಗೆ ಯಾತಕ್ಕೋಸ್ಕರ ಪರ್ಮಿಷನ್ ಕೊಡ್ತೀವಿ ಕೊಡಲ್ಲ ಅನ್ನೋದಕ್ಕೆ ಇವರು ಒಂದು NOC ಕೊಡಬೇಕು. ನೀರಾವರಿ ಇಲಾಖೆಯವರು ಏನು ನದಿ ಹರಿವು ಐತೆ, ಹಿನ್ನೀರಿನ ಹರಿವು 100 ಮೀಟ್ರಿಗಿಂತ ಹೆಚ್ಚಿಗೆ ದಾಟಿ ಈ ಕಟ್ಟಡಗಳು ನಿರ್ಮಾಣ ಆಗವೆ. ಈ ಕಟ್ಟಡಗಳು ನಮ್ಮ ಯಾವುದು ನದಿಗೆ ಹೈ ಫ್ಲಡ್ ಲೆವೆಲ್ಗೆ ಏನು ಡ್ಯಾಮೇಜ್ ಆಗಲ್ಲ ಅಂತೇಳಿ ಅವ್ರು NOC ಕೊಡಬೇಕು. ಆಮೇಲೆ ಲೋಕಲ್ ಏನು ಪಂಚಾಯತಿಯವ್ರು ಇರ್ತಾರೆ ಅವ್ರುಗಳು ಇದಕ್ಕೆ ಕನ್ಸ್ಟ್ರಕ್ಷನ್ ಪ್ಲ್ಯಾನ್ ಕೊಡಬೇಕು. ಬಾರ್ ಏನು ನಡೆಸ್ತಾರೆ ಅಲ್ಲಿ ಲಿಕ್ಕರ್ ಸಪ್ಲೈ ಮಾಡೋಕ್ಕೆ ಇವ್ರು CL7 CL9 ಈ ರೀತಿ ಎಲ್ಲ ಲೈಸೆನ್ಸ್ ತಗೊಳ್ಬೇಕು. ಮತ್ತು ಟೂರಿಸಂ ಇಲಾಖೆಯವರಿಂದ ಇವರು ಅಲ್ಲಿಂದನೂ ಸಹ ಸರ್ಟಿಫಿಕೇಟ್ ತಗೊಳ್ಬೇಕು. ಇವ್ರು ಏನು ಹೋಮ್ ಸ್ಟೇ ನಡೆಸ್ತಾರಾ, ಇವ್ರು ರೆಸಾರ್ಟ್ ನಡೆಸ್ತಾರಾ, ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಇರ್ತದೆ ಸರ್. ಈ ಥರ ಯಾವುದೇ ಕಾಯ್ದೆಗಳಿಗೆ ವಿರುದ್ಧವಾಗಿ ಲೈಸೆನ್ಸ್ಗಳ ಪರವಾನಗಿಗಳಿಲ್ದೇನೆ ಇಲ್ಲಿ ನಡೆಸ್ತಾ ಇರೋಂಥದ್ದು. ಇದು ಎಲ್ಲರಿಗೂ ಗೊತ್ತು ಸರ್. ಈ JLR ಇದಕ್ಕೆ ಚೇರ್ಮನ್ ಅಲ್ಲಿ ಲೋಕಲ್ MLA, ಪ್ರತಿಯೊಂದು ಅಕ್ರಮಗಳು ಅವ್ಯವಹಾರಗಳು ಗೊತ್ತು ಸರ್. ಈ ಪ್ರಭಾವಿಗಳಲ್ವ ಇವ್ರನ್ನ ಟಚ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಇವರು ಅವ್ರಿಗೆ ಎದುರ್ಕೊಂಡು ಅಥವಾ ಅವ್ರು ಕೊಡೋಂಥ ಹಣಕ್ಕೋ ಒತ್ತಡಕ್ಕೋ ಒಳಗಾಗಿ ಈ ರೀತಿ ಮಾಡ್ತಾವ್ರೆ ಸರ್.